ಎಸ್. ದೇವ್, ಟೀ. ತಣ್ಣಗಾಗತ್ತ ಅಷ್ಟೇ. ಕಮಿಂಗ್, ಐ ಆಮ್ ಕಮಿಂಗ್. ನಾನು ಸ್ವಲ್ಪ ದಿನದಿಂದ ನೋಡ್ತಾ ಇದ್ದೀನಿ, ಇಂಟ್ರೋವರ್ಟ್ ಆಗ್ತಾ ಇದ್ಯಾ? ಏನ್ ನಡೀತಾ ಇದೆ ನಿನ್ ತಲೆಲಿ? ಏನಿಲ್ಲ. ಏನೋ ನಿನ್ನಷ್ಟಕ್ಕೆ ನೀನ್ ಮಾತಾಡ್ಕೋತಾ ಇರ್ತೀಯ. ಏನ್ ನಡೀತಾ ಇದೆ? ಎನಿಥಿಂಗ್ ರಾಂಗ್? ನಥಿಂಗ್. ಐ ರಿಮೆಂಬರ್ ಎ ಸೇಯಿಂಗ್, ಈವನ್ ಇನ್ ಡೆತ್ ಡು ವಿ ಸರ್ವ್ ಲೈಫ್. ಇದೇನ್ ಹೊಸದು? ನೀನ್ ಹೀಗೆ ಒಂದೊಂದ್ ಹೇಳ್ತಾನೆ ಇರ್ತೀಯ. ಮೊದ್ಲು ಹುಡುಗಿರ್ ಬಗ್ಗೆ ಯೋಚನೆ, ಆಮೇಲೆ ಪುಸ್ತಕಗಳಾಯ್ತು, ದೇಶ ಸುತ್ತಿದ್ದು ಆಯ್ತು, ಇವಾಗೇನಿದ? ದಿಸ್ ಟೈಮ್ ಐ ಆಮ್ ಡ್ಯಾಮ್ ಸೀರಿಯಸ್. ಏನಪ್ಪಾ ಅಂತ ಸೀರಿಯಸ್ಸು? ಫಿಲಾಸಫಿ ಎಲ್ಲ ಬೇಡ, ಏನ್ ವಿಷಯ ಹೇಳು ಮೊದ್ಲು. ಫಿಲಾಸಫಿ ಇಲ್ಲ, ಏನೂ ಇಲ್ಲ, ಪ್ರಾಕ್ಟಿಕಲ್. ಏನಪ್ಪಾ ಅದು ಪ್ರಾಕ್ಟಿಕಲ್? ನಾನು ನನ್ನ ಬಾಡಿನ ಮೆಡಿಕಲ್ ರಿಸರ್ಚ್ಗೆ ಡೊನೇಟ್ ಮಾಡೋ ಅಂತ ಡಿಸೈಡ್ ಮಾಡಿದ್ದೀನಿ. ವಾಟ್? ಐ ಕಾಂಟ್ ಬಿ ವಿತ್ ಯು ಆನ್ ದಿಸ್. ಎಸ್, ಐ ಆಮ್ ಡ್ಯಾಮ್ ಶೂರ್. ನೀನ್ ಹೇಗೂ ನನ್ ಮಾತು ಕೇಳಲ್ಲ, ಆದ್ರೂ ಹೇಳ್ತೀನಿ. ಇದನ್ನೆಲ್ಲ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ಬೇಕು. ಮಕ್ಳಿಗೂ ಒಂದ್ ಮಾತು ಹೇಳ್ಬೇಕಲ್ವಾ? ಮಕ್ಕಳಿಗೂ ಹೇಳ್ತೀನಿ, ಗುರುಗಳಿಗೂ ಹೇಳ್ತೀನಿ, ಎಲ್ಲ ಮಾಡ್ತೀನಿ. ಹೇಳ್ತೀಯ, ಆದ್ರೂ ನೀನ್ ನನ್ ಮಾತು ಕೇಳ್ದಲೇ ಇದ್ರು ಒಂದ್ ಸಜೆಷನ್ ಕೊಡ್ತೀನಿ. ನನ್ ಫ್ರೆಂಡು ರಿಗ್ರೆಷನ್ ಥೆರಪಿಸ್ಟ್ ಇದ್ದಾಳೆ, ತೃಪ್ತಿ ಅಂತ. ಅವಳ ಹತ್ರ ಮಾತಾಡೋದು ಒಳ್ಳೇದೇ. ಆ ಮುಹೂರ್ತ ಚೆನ್ನಾಗಿದೆ. ನಾನು ಅವಾಗ ಹೇಳಿದ್ದೆ, ಗಟ್ಟಿ ಮುಹೂರ್ತ. ಸಿಂಧು ಮಾಡಿದೆ ಅಷ್ಟೇ. ತಾವು ಮುಂದುವರಿಬಹುದು. ಹರಿ ಓಂ. ಗುಡ್ ಮಾರ್ನಿಂಗ್. ಇದು ಶಂಕರ್ ಶಾಸ್ತ್ರಿ ಶೃಂಗೇರಿ ಅವ್ರ ಮನೆನಾ? ಹಾಂ, ತಾವ್ಯಾರು? ನಾನಯ್ಯ, ಗೊತ್ತಾಗಿಲ್ವಾ? ಗೊತ್ತಾಗ್ಲಿಲ್ವಲ್ಲ. ನಿನ್ನ ಹಳೆ ಫ್ರೆಂಡು, ಶೃಂಗೇರಿಯಿಂದ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ಯಾರಿದು? ಸಿಂಗ್ಯುಲರ್ನಲ್ಲೇ ಮಾತಾಡ್ತಾ ಇದ್ದಾರಲ್ಲ. ಮತ್ತೆ ಕೇಳಿದ್ದು ಫೆಮಿಲಿಯರ್ ವಾಯ್ಸು. ನಾನಯ್ಯ, ದಿವಾಕರ. ಅಮೆರಿಕೆಯಿಂದ ಇಲ್ಲಿ ಬಂದು ಸೆಟ್ಲ್ ಆಗಿದ್ದೀನಿ. ಓಹೋ, ದಿವಾಕರ. ಏನಯ್ಯ, ಎಷ್ಟು ವರ್ಷವಾಯ್ತು? ಎಲ್ಲಿದೀಯಾ? ನಿನ್ನ ಹತ್ರ ಒಂದು ವಿಚಾರ ಡಿಸ್ಕಸ್ ಮಾಡಬೇಕಾಗಿತ್ತು. ಸರಿ. ನಾನು ನಮ್ಮ ಫ್ರೆಂಡು ಬರಬೇಕು ಅಂತಲಿದ್ವಿ. ಹ್ಞೂ, ಬರ್ಲಾ? ಅದಕ್ಕೇನಂತೆ. ಅಡ್ರೆಸ್ಸಾ? ತಗೋ. ಓಕೆ, ಈಗಲೇ ಬರ್ತೀನಿ. ಸರಿ, ಬನ್ನಿ ಬನ್ನಿ. ನೋಡು, ನಮ್ಮ ಸ್ನೇಹಿತರು. ನಮಸ್ಕಾರ. ನಮಸ್ಕಾರಮ್ಮ. ನಮಸ್ಕಾರ. ಕಾಫಿನಾ ಟೀನಾ? ಏನು ಬೇಡಮ್ಮ, ಒಂದು ವಿಚಾರ ಇದೆ, ಸೀರಿಯಸ್ ಆಗಿ ಕೇಳು. ನಾನು ನನ್ನ ಬಾಡಿನ ಮೆಡಿಕಲ್ ರಿಸರ್ಚ್ಗೆ ಡೊನೇಟ್ ಮಾಡೋಣ ಅಂತಲಿದ್ದೀನಿ. ನಿನ್ನ ಒಪಿನಿಯನ್ ಬೇಕು. ಹೇಳೋದೇನಪ್ಪ ಇದೆ? ನಿಂದು ನೋಬೆಲ್ ಥಾಟ್ಸ್. ನೀನು ಮಾಡ್ತಾ ಇರೋದೆಲ್ಲ ಸರಿ ಇದೆ. ನಂಗೆ ಗೊತ್ತಾಯ್ತು ನನ್ನ ಒಪಿನಿಯನ್ ಯಾಕೆ ಬೇಕು ಅಂದರೆ, ಈ ಥರ ಪಂಚೆ ಜುಬ್ಬ ಹಾಕ್ಕೊಂಡಿರೋ ಇವರು ನಮಗೇನು ಪುರೋಗಾಮಿ ಥಾಟ್ಸೇ ಇಲ್ಲ ಅಂತ ನೀವು ಅನ್ಕೊಂಡಿದ್ದೀರಿ. ಅತ್ತಾನೆ ನೀ ಕೇಳ್ತಾ ಇರೋದು. ಯು ಗೋ ಅಹೆಡ್, ಯು ಆರ್ ಡೂಯಿಂಗ್ ಎ ಗುಡ್ ಥಿಂಗ್. ನಮ್ಮ ಸ್ಕ್ರಿಪ್ಚರ್ಸ್ನಲ್ಲಿ ನಮಗೆ ಬೇಕಾದಷ್ಟಿದೆ. ಮಹಾಭಾರತ ಇರಬಹುದು, ರಾಮಾಯಣ ಇರಬಹುದು, ಭಗವದ್ಗೀತೆನಲ್ಲಿ ಇರಬಹುದು. ನಮ್ಮಲ್ಲೆಲ್ಲ ಯಾವುದುವ ಅಂಗಾಂಗದಾನ ಮಾಡೋದು ನಿಷಿದ್ಧ ಅಂತ ಹೇಳಿಲ್ವಲ್ಲ. ಇನ್ನೂ ನೀನು ನಮ್ಮ ದಧೀಚಿ ಮಹರ್ಷಿ ಕಥೆ ಕೇಳಿಲ್ವಾ? ವೃತ್ರಾಸುರನ ಸಂಹಾರ ಮಾಡೋಕ್ಕೆ ತನ್ನ ಬೆನ್ನೆಲುಬನ್ನೇ ಕೊಟ್ಟ. ಅಷ್ಟೇಕೆ ಶಿಬಿ ಚಕ್ರವರ್ತಿದು ಜೀಮೂತ್ ವಾಹನನ ಕಥೆ ಕೇಳಿಲ್ವಾ ನೀವು? ಅವರೆಲ್ಲ ಬಾಡಿ ದಾನ ಮಾಡಿದ್ದು ಎಲ್ಲ ಕೇಳಿಲ್ವಾ? ನೀ ಮಾಡಬಹುದು. ನಿಂದು ತುಂಬಾನೇ ಒಳ್ಳೆ ಥಾಟ್ಸ್ ಇದೆ. ಅಷ್ಟೇ ಯಾಕಪ್ಪ, ಇತ್ತೀಚೆಗೆ ನಮ್ಮ ಗುರುಗಳು ಶ್ರೀಕಂಠಕುಮಾರ ಸ್ವಾಮಿಗಳು ಅಂತಂದ್ಬಿಟ್ಟು ಅವರು ಅವ್ರ ಬಾಡಿನ ದಾನ ಮಾಡಿದ್ದೇ ಅಲ್ದಲೆ ಅವರೇ ಒಂದು ಅಂತ್ಯೇಷ್ಟಿ ಇನ್ನೂ ಒಂದು ಪುಸ್ತಕನೇ ಪ್ರಿಂಟ್ ಮಾಡಿದ್ದಾರೆ. ನಿಮ್ಗಿನ್ನೂ ಅನುಮಾನ ಇತ್ತು ಅಂದರೆ ನಾನು ಆ ಬುಕ್ನ ಕೊಡ್ತೀನಿ. ಒಂದ್ಸಲ ಓದಿ ಎಲ್ರಿಗೂ ಹೇಳು ನೀನು. 1 ನಿಮಿಷ. ಇಲ್ಲೇ ಇದೆ ಅಂತ್ಯೇಷ್ಟಿ ಅಂತ, ತಗೋ. ಅವೆಲ್ಲ ರೂಲ್ಸು ರೆಗ್ಯುಲೇಷನ್ಸು ಇರಬೇಕು, ಅಷ್ಟೆಲ್ಲ ನಂಗೆ ಗೊತ್ತಿಲ್ಲ.
ನನ್ನ ಉಪನಿಷತ್ ಕ್ಲಾಸ್ಗೆ ಹೆಗ್ಡೆ ಅಂತ ಒಬ್ಬರು ಡಾಕ್ಟ್ರು ಬರ್ತಾರೆ. ಅವರು ತುಂಬ ದೊಡ್ಡ ದೊಡ್ಡ ಸ್ಪೆಷಲ್ ಆಸ್ಪತ್ರೆಗಳಿಗೆಲ್ಲ ಕನ್ಸಲ್ಟೆಂಟು. ವೆಲ್ಕಮ್ ದಿವಾಕರ್. ನೀವು ಬರೋದನ್ನ ಗುರುಗಳು ಹೇಳಿದ್ರು. ನಿಮ್ಮಂತ ಎಜುಕೇಟೆಡ್ ವಾಲಂಟರಿ ಮಾಡಿದ್ದು ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಯ್ತು. ನಾನು ನಿಮಗೆ ಬ್ರೀಫ್ ಮಾಡ್ತೀನಿ ಪ್ರೊಸೀಜರ್. ನೋಡಿ, ನಾವು ಬಾಡಿನ 3 ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಒಂದು ಗ್ರಾಸ್ ಅನಾಟಮಿ, ಸರ್ಜಿಕಲ್ ಅನಾಟಮಿ, ಮೆಡಿಕಲ್ ರಿಸರ್ಚ್ ಅಂಡ್ ಸ್ಟಡಿಗೆ. ಒಳ್ಳೆ ನೋಬಲ್ ಕಾಸಿಗೆ ತಾನೆ ನಾವು ಬಾಡಿನ ಯೂಸ್ ಮಾಡೋದು. ರಿಯಾಲಿಟಿ ಏನು ಅಂತಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈನಲ್ಲಿ ತುಂಬಾ ಡಿಫರೆನ್ಸ್ ಇದೆ, ಅಂದ್ರೆ ಗ್ಯಾಪ್. ನಮಗೆ ತುಂಬಾ ಹೆಲ್ತಿ ಬಾಡಿ ಸಿಗಲ್ಲ ನೋಡಿ. ಆದ್ರಿಂದ ನಿಮ್ಮಂತ ವಾಲಂಟಿಯರ್ಸ್ ಬಂದ್ರೆ ವಿ ಗೆಟ್ ದಿ ಹೆಲ್ತಿ ಬಾಡೀಸ್. ನಿಮಗೆ ಪುನರ್ಜನ್ಮದ ಬಗ್ಗೆ ಗೊತ್ತಲ್ವಾ? ನೋಡಿ, ನಾವು ಆರ್ಗನ್ಸ್ ಡೊನೇಟ್ ಮಾಡಕ್ಕೆ ಮುಂಬರೋದಕ್ಕೆ ಯಾಕೆ ಕಷ್ಟ ಅಂತಂತಂದ್ರೆ, ಈ ಆರ್ಗನ್ಸ್ ಡೊನೇಟ್ ಮಾಡಿದ್ಮೇಲೆ ಮುಂದಿನ ಜನ್ಮ ಅಂತಿದೆಯಲ್ಲ, ಅದರಲ್ಲಿ ಆರ್ಗನ್ಸ್ ನಾವು ಡೊನೇಟ್ ಮಾಡಿದ್ರೆ ಮುಂದೆ ಊನ ಆಗತ್ತೆ ಅಂತ ಒಂದು ಮಿತ್ ಇದೆ. ಕಣ್ ಕಟ್ಟೋರಿಗೆ ಕಣ್ ಬರಲ್ಲ, ಹೀಗೆ ಕೆಲವು ಅಭಿಪ್ರಾಯ ಇರೋದ್ರಿಂದ, ಬಟ್ ಇಟ್ಸ್ ನಾಟ್ ಸೈಂಟಿಫಿಕಲಿ ಕರೆಕ್ಟ್. ನಿಮ್ಮಂತ ಇಂಟ್ರೆಸ್ಟೆಡ್ ಪರ್ಸನ್ಸ್ ಬಂದ್ರೆ ವಿ ಆರ್ ವೆರಿ ಗ್ಲಾಡ್ ಟು ಅಸಿಸ್ಟ್ ಯು. ಓಕೆ, ನಿಮ್ದು 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಹಾಗೆ ನಾವು ಕನ್ಸೆಂಟ್ ಫಾರ್ಮ್ ತಗೋತೀವಿ. ಸೆಲ್ಫ್ ಡಿಕ್ಲರೇಷನ್ ಮತ್ತೆ ಫ್ಯಾಮಿಲಿ ಕನ್ಸೆಂಟ್ ಎರಡೂ ಬೇಕಾಗತ್ತೆ. ಡೆತ್ ಆದ ಸ್ವಲ್ಪ ಸಮಯದಲ್ಲಿ ಇನ್ಫಾರ್ಮ್ ಮಾಡಿದ್ರೆ ಹಾಸ್ಪಿಟಲ್ಗೆ ತುಂಬಾ ಒಳ್ಳೇದಾಗತ್ತೆ. ಅಲ್ಲ ಡಾಕ್ಟ್ರೆ, ನಾವೇ ಡೋನರ್ಸ್ ಅಂತ ಗೊತ್ತಾಗೋದು ಹೇಗೆ? ಹಾಸ್ಪಿಟಲ್ ಡೋನರ್ ಕಾರ್ಡ್ ಅಂತ ನಿಮ್ಗೆ ಇಶ್ಯೂ ಮಾಡ್ತಾರೆ. ಈವನ್ ಇನ್ ದಿ ಆಕ್ಸಿಡೆಂಟ್ ಕೇಸಸ್ ದಿ ಬೈಪಾಸರ್ಸ್ ಕ್ಯಾನ್ ಸಿ ಯುವರ್ ಕಾರ್ಡ್ ಅಂಡ್ ಇನ್ಫಾರ್ಮ್ ದಿ ಹಾಸ್ಪಿಟಲ್. ಅವಾಗ ಹಾಸ್ಪಿಟಲ್ನವ್ರು ಬಂದು ಬಾಡಿನ ತಗೊಂಡೋಗ್ತಾರೆ ಅಟ್ ದೇರ್ ಓನ್ ಕಾಸ್ಟ್. ನಮ್ ರಾಜಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರು ನೇತ್ರದಾನ ಮಾಡಿದ್ಮೇಲೆನೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಆರ್ಗನ್ ಡೊನೇಷನ್ಗೆ ಒಂದು ಮೂವ್ಮೆಂಟ್ ಸಿಕ್ತು. ಮತ್ತೊಂದು ವಿಷಯ, ಇದನ್ನ ಹಾಸ್ಪಿಟಲ್ನವರು ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟಿರ್ತಾರೆ. ಬಿಕಾಸ್ ಯುವರ್ ಲೈಫ್ ಈಸ್ ಅಟ್ ರಿಸ್ಕ್. ನೋ, ಓಕೆ. ಅಮ್ಮ 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 ಅಮ್ಮ, ಸಮಾಧಾನ ಮಾಡ್ಕೊಳಮ್ಮ. ನೀನೇ ಹೀಗಾದ್ರೆ ನನಗ್ಯಾರು ಹೇಳೋರು? ಹಾ? ಅಂಡ್ ಆಲ್ಸೋ ಡ್ಯಾಡ್ ಹ್ಯಾಸಂಟ್ ಲೆಫ್ಟ್ ಅಸ್. ಅವರಿನ್ನೂ 8 ಜನಕ್ಕೆ ಜೀವ ಕೊಟ್ಟಿದ್ದಾರೆ. ಅವರು ಇದ್ದಾಗ್ಲೂ ರೋಲ್ ಮಾಡೆಲ್ ಆಗಿದ್ರು, ಇವಾಗ್ಲೂ ರೋಲ್ ಮಾಡೆಲ್ ಆಗಿದ್ದಾರೆ. ಅವ್ರೇನ್ ಹೇಳ್ತಾ ಇದ್ರು ಹೇಳು? ಈವನ್ ಇನ್ ಡೆತ್ ಡು ವಿ ಸರ್ವ್ ಲೈಫ್. ಅವರು ಆರಾಮಾಗೇ ಇದ್ದಾರೆ. ಸಮಾಧಾನ ಮಾಡ್ಕೊ. ದಾನಯಜ್ಞ ಫಲದಿ ಹೋಗಿ ಬೆಳಕೆ. ನೀಮದಾರು ಮೆನ್ನ ತುಂಬ ನೆನೆಯದಿರಿ, ಮರೆಯಿರಿ. ಪ್ರೇಮ ಉಕ್ಕಿ ಬೆಸನ ಕುದಿದೊಡಾಗ ದೀಪವೊಂದನು ಸೋಮಶಿವನ ಗುಡಿಯೊಳಿರಿಸಿ ದೇವಗೆ ನಮೋ ಎನ್ನಿರಿ.